ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಮತ್ತೆ ಈಗ ಜೆಸಿಬಿ ತನ್ನ ಗರ್ಜನೆಯನ್ನ ಮುಂದುವರಿಸಿದೆ. ಕೋಗಿಲಾಯ್ತು, ತಣಿಸಂದ್ರ ಆಯ್ತು, ಈಗ ಕೆಂಗೇರಿಯಲ್ಲೂ ಕೂಡ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ. ಒತ್ತುವರಿ ಮಾಡಿಕೊಂಡಿರುವಂತಹ ಮನೆಯನ್ನ ತೆರವುಗೊಳಿಸಿದ್ದಾರೆ ಈಗಾಗಲೇ ಬಿಡಿಎ ಅಧಿಕಾರಿಗಳು. ಬಿಡಿಎ ಜಾಗದಲ್ಲಿ ಮನೆಗಳನ್ನ ಕಟ್ಕೊಂಡಿದ್ರು, ಆ ಮನೆಗಳನ್ನ ನೆಲಸಮ ಮಾಡಲಾಗಿದೆ. ಈ ರೀತಿ ನೆಲಸಮ ಮಾಡಿರೋದಕ್ಕೆ ಅಲ್ಲಿರುವಂತಹ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಡಿಎ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏಕಾಏಕಿಯಾಗಿ ಈ ರೀತಿ ನೆಲಸಮಗೊಳಿಸಿರೋದು ಸರಿಯಲ್ಲ ಅನ್ನುವಂಥದ್ದನ್ನ ಅಲ್ಲಿನ ನಿವಾಸಿಗಳು ಹೇಳ್ತಾ ಇರೋದು. ಬಹಳ ವರ್ಷಗಳಿಂದ ನಾವು ಇಲ್ಲೇ ಇದ್ದೀವಿ, ಆದ್ರೂ ಕೂಡ ನಮ್ಮ ಮನೆಯನ್ನ ತೆರವುಗೊಳಿಸಿದ್ದಾರೆ ಅಂತ ಬಿಡಿಎ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ನಿವಾಸಿಗಳು ಈಗ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆಂಗೇರಿಯಲ್ಲೂ ಕೂಡ ಒಂದಷ್ಟು ಬಿಡಿಎಗೆ ಸಂಬಂಧಪಟ್ಟಂತ ಬಿಡಿಎಗೆ ಸೇರಿದಂತ ಜಾಗದಲ್ಲಿ ಮನೆಗಳನ್ನ ಕಟ್ಕೊಳ್ಳಲಾಗಿತ್ತು ಅನ್ನುವಂತ ಮಾಹಿತಿ. ಆ ಜಾಗದಲ್ಲಿದ್ದಂತ ಮನೆಗಳನ್ನ ಈಗ ನೆಲಸಮ ಮಾಡಲಾಗಿದೆ. ನೆಲಸಮ ಮಾಡಿದ ನಂತರದಲ್ಲಿ ಈಗ ಅಲ್ಲಿದ್ದಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಬಿಡಿಎ ಜಾಗದಲ್ಲಿ ಮನೆಗಳನ್ನ ಕಟ್ಕೊಂಡಿದ್ರು, 3 ರಿಂದ 4 ಮನೆಗಳಿತ್ತು ಅನ್ನುವಂತ ಮಾಹಿತಿ. ಆ ಮನೆಗಳನ್ನ ಈಗ ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಬಿಡಿಎ ಅಧಿಕಾರಿಗಳು. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಮತ್ತೆ ಈಗ ಜೆಸಿಬಿ ತನ್ನ ಗರ್ಜನೆಯನ್ನ ಮುಂದುವರಿಸಿದೆ. ಕೋಗಿಲಾಯ್ತು, ತಣಿಸಂದ್ರ ಆಯ್ತು, ಈಗ ಕೆಂಗೇರಿಯಲ್ಲೂ ಕೂಡ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ. ಒತ್ತುವರಿ ಮಾಡಿಕೊಂಡಿರುವಂತಹ ಮನೆಯನ್ನ ತೆರವುಗೊಳಿಸಿದ್ದಾರೆ ಈಗಾಗಲೇ ಬಿಡಿಎ ಅಧಿಕಾರಿಗಳು. ಬಿಡಿಎ ಜಾಗದಲ್ಲಿ ಮನೆಗಳನ್ನ ಕಟ್ಕೊಂಡಿದ್ರು, ಆ ಮನೆಗಳನ್ನ ನೆಲಸಮ ಮಾಡಲಾಗಿದೆ. ಈ ರೀತಿ ನೆಲಸಮ ಮಾಡಿರೋದಕ್ಕೆ ಅಲ್ಲಿರುವಂತಹ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಡಿಎ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏಕಾಏಕಿಯಾಗಿ ಈ ರೀತಿ ನೆಲಸಮಗೊಳಿಸಿರೋದು ಸರಿಯಲ್ಲ ಅನ್ನುವಂಥದ್ದನ್ನ ಅಲ್ಲಿನ ನಿವಾಸಿಗಳು ಹೇಳ್ತಾ ಇರೋದು. ಬಹಳ ವರ್ಷಗಳಿಂದ ನಾವು ಇಲ್ಲೇ ಇದ್ದೀವಿ, ಆದ್ರೂ ಕೂಡ ನಮ್ಮ ಮನೆಯನ್ನ ತೆರವುಗೊಳಿಸಿದ್ದಾರೆ ಅಂತ ಬಿಡಿಎ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ನಿವಾಸಿಗಳು ಈಗ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆಂಗೇರಿಯಲ್ಲೂ ಕೂಡ ಒಂದಷ್ಟು ಬಿಡಿಎಗೆ ಸಂಬಂಧಪಟ್ಟಂತ ಬಿಡಿಎಗೆ ಸೇರಿದಂತ ಜಾಗದಲ್ಲಿ ಮನೆಗಳನ್ನ ಕಟ್ಕೊಳ್ಳಲಾಗಿತ್ತು ಅನ್ನುವಂತ ಮಾಹಿತಿ. ಆ ಜಾಗದಲ್ಲಿದ್ದಂತ ಮನೆಗಳನ್ನ ಈಗ ನೆಲಸಮ ಮಾಡಲಾಗಿದೆ. ನೆಲಸಮ ಮಾಡಿದ ನಂತರದಲ್ಲಿ ಈಗ ಅಲ್ಲಿದ್ದಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಬಿಡಿಎ ಜಾಗದಲ್ಲಿ ಮನೆಗಳನ್ನ ಕಟ್ಕೊಂಡಿದ್ರು, 3 ರಿಂದ 4 ಮನೆಗಳಿತ್ತು ಅನ್ನುವಂತ ಮಾಹಿತಿ. ಆ ಮನೆಗಳನ್ನ ಈಗ ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಬಿಡಿಎ ಅಧಿಕಾರಿಗಳು. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಮತ್ತೆ ಈಗ ಜೆಸಿಬಿ ತನ್ನ ಗರ್ಜನೆಯನ್ನ ಮುಂದುವರಿಸಿದೆ. ಕೋಗಿಲಾಯ್ತು, ತಣಿಸಂದ್ರ ಆಯ್ತು, ಈಗ ಕೆಂಗೇರಿಯಲ್ಲೂ ಕೂಡ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ. ಒತ್ತುವರಿ ಮಾಡಿಕೊಂಡಿರುವಂತಹ ಮನೆಯನ್ನ ತೆರವುಗೊಳಿಸಿದ್ದಾರೆ ಈಗಾಗಲೇ ಬಿಡಿಎ ಅಧಿಕಾರಿಗಳು.
ಬಿಡಿಎ ಜಾಗದಲ್ಲಿ ಮನೆಗಳನ್ನ ಕಟ್ಕೊಂಡಿದ್ರು, ಆ ಮನೆಗಳನ್ನ ನೆಲಸಮ ಮಾಡಲಾಗಿದೆ. ಈ ರೀತಿ ನೆಲಸಮ ಮಾಡಿರೋದಕ್ಕೆ ಅಲ್ಲಿರುವಂತಹ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಡಿಎ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏಕಾಏಕಿಯಾಗಿ ಈ ರೀತಿ ನೆಲಸಮಗೊಳಿಸಿರೋದು ಸರಿಯಲ್ಲ ಅನ್ನುವಂಥದ್ದನ್ನ ಅಲ್ಲಿನ ನಿವಾಸಿಗಳು ಹೇಳ್ತಾ ಇರೋದು. ಬಹಳ ವರ್ಷಗಳಿಂದ ನಾವು ಇಲ್ಲೇ ಇದ್ದೀವಿ, ಆದರೂ ಕೂಡ ನಮ್ಮ ಮನೆಯನ್ನ ತೆರವುಗೊಳಿಸಿದ್ದಾರೆ ಅಂತ ಬಿಡಿಎ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ನಿವಾಸಿಗಳು ಈಗ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆಂಗೇರಿಯಲ್ಲೂ ಕೂಡ ಒಂದಷ್ಟು ಬಿಡಿಎಗೆ ಸಂಬಂಧಪಟ್ಟಂತ ಬಿಡಿಎಗೆ ಸೇರಿದಂತ ಜಾಗದಲ್ಲಿ ಮನೆಗಳನ್ನ ಕಟ್ಕೊಳ್ಳಲಾಗಿತ್ತು ಅನ್ನುವಂತ ಮಾಹಿತಿ. ಆ ಜಾಗದಲ್ಲಿದ್ದಂಥ ಮನೆಗಳನ್ನ ಈಗ ನೆಲಸಮ ಮಾಡಲಾಗಿದೆ. ನೆಲಸಮ ಮಾಡಿದ ನಂತರದಲ್ಲಿ ಈಗ ಅಲ್ಲಿದ್ದಂಥ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಬಿಡಿಎ ಜಾಗದಲ್ಲಿ ಮನೆಗಳನ್ನ ಕಟ್ಕೊಂಡಿದ್ರು, 3 ರಿಂದ 4 ಮನೆಗಳಿತ್ತು ಅನ್ನುವಂಥ ಮಾಹಿತಿ. ಆ ಮನೆಗಳನ್ನ ಈಗ ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಬಿಡಿಎ ಅಧಿಕಾರಿಗಳು. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಮತ್ತೆ ಈಗ ಜೆಸಿಬಿ ತನ್ನ ಗರ್ಜನೆಯನ್ನ ಮುಂದುವರಿಸಿದೆ. ಕೋಗಿಲಾಯ್ತು, ತಣಿಸಂದ್ರ ಆಯ್ತು, ಈಗ ಕೆಂಗೇರಿಯಲ್ಲೂ ಕೂಡ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ. ಒತ್ತುವರಿ ಮಾಡಿಕೊಂಡಿರುವಂತಹ ಮನೆಯನ್ನ ತೆರವುಗೊಳಿಸಿದ್ದಾರೆ ಈಗಾಗಲೇ ಬಿಡಿಎ ಅಧಿಕಾರಿಗಳು. ಬಿಡಿಎ ಜಾಗದಲ್ಲಿ ಮನೆಗಳನ್ನ ಕಟ್ಕೊಂಡಿದ್ರು, ಆ ಮನೆಗಳನ್ನ ನೆಲಸಮ ಮಾಡಲಾಗಿದೆ. ಈ ರೀತಿ ನೆಲಸಮ ಮಾಡಿರೋದಕ್ಕೆ ಅಲ್ಲಿರುವಂತಹ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಡಿಎ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏಕಾಏಕಿಯಾಗಿ ಈ ರೀತಿ ನೆಲಸಮಗೊಳಿಸಿರೋದು ಸರಿಯಲ್ಲ ಅನ್ನುವಂಥದ್ದನ್ನ ಅಲ್ಲಿನ ನಿವಾಸಿಗಳು ಹೇಳ್ತಾ ಇರೋದು. ಬಹಳ ವರ್ಷಗಳಿಂದ ನಾವು ಇಲ್ಲೇ ಇದ್ದೀವಿ, ಆದರೂ ಕೂಡ ನಮ್ಮ ಮನೆಯನ್ನ ತೆರವುಗೊಳಿಸಿದ್ದಾರೆ ಅಂತ ಬಿಡಿಎ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ನಿವಾಸಿಗಳು ಈಗ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆಂಗೇರಿಯಲ್ಲೂ ಕೂಡ ಒಂದಷ್ಟು ಬಿಡಿಎಗೆ ಸಂಬಂಧಪಟ್ಟಂತ ಬಿಡಿಎಗೆ ಸೇರಿದಂತ ಜಾಗದಲ್ಲಿ ಮನೆಗಳನ್ನ ಕಟ್ಕೊಳ್ಳಲಾಗಿತ್ತು ಅನ್ನುವಂತ ಮಾಹಿತಿ. ಆ ಜಾಗದಲ್ಲಿದ್ದಂಥ ಮನೆಗಳನ್ನ ಈಗ ನೆಲಸಮ ಮಾಡಲಾಗಿದೆ. ನೆಲಸಮ ಮಾಡಿದ ನಂತರದಲ್ಲಿ ಈಗ ಅಲ್ಲಿದ್ದಂಥ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಬಿಡಿಎ ಜಾಗದಲ್ಲಿ ಮನೆಗಳನ್ನ ಕಟ್ಕೊಂಡಿದ್ರು, 3 ರಿಂದ 4 ಮನೆಗಳಿತ್ತು ಅನ್ನುವಂಥ ಮಾಹಿತಿ. ಆ ಮನೆಗಳನ್ನ ಈಗ ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಬಿಡಿಎ ಅಧಿಕಾರಿಗಳು.